ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಡಾಫಾ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಯಾವುದೇ ಡಿಲೇ ಇಲ್ಲದಂಗೆ KL ರಾಹುಲ್ ಬಗ್ಗೆ ನಮ್ಮ ಕರ್ನಾಟಕದ ಎಕ್ಸ್ ಕ್ರಿಕೆಟರ್ ಆಗಿರುವಂಥ ದೊಡ್ಡ ಗಣೇಶ್ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. KL ರಾಹುಲ್ ಫಾರ್ T20s ಅಂದರೆ T20 ಇಂಟರ್ನ್ಯಾಷನಲ್ಸ್, ಇಸ್ ದೇ ಸ್ಟಿಲ್ ಎ ಪಾಸಿಬಿಲಿಟಿ ಫಾರ್ ಅ ಕಮ್ ಬ್ಯಾಕ್ ಆರ್ ದ ಡೋರ್ ಇಸ್ ಕಂಪ್ಲೀಟ್ಲಿ ಶಟ್? ವಾಟ್ ಡು ಯು ಥಿಂಕ್ ಅಂತ ಅಂದರೆ ಜನಗಳೇನು ಥಿಂಕ್ ಮಾಡ್ತೀರಾ ಅದು ಇದು ಅಂತೆಲ್ಲ ಹಾಕಿದ್ದಾರೆ. ಸೊ ಇವಾಗಿನ ಸೀನ್ ನೋಡ್ತು ಅಂದರೆ ಇಂಡಿಯನ್ ಕ್ರಿಕೆಟಲ್ಲಿ ಆಗ್ತಾ ಇರೋವಂಥ ಸೀನ್ಗಳೆಲ್ಲ ಗಮನಿಸ್ತು ಅಂತಂದರೆ ಕಮ್ ಬ್ಯಾಕ್ ಮಾಡೋಕ್ಕಾಗದೇ ಇಲ್ಲ ಅಂತ ಏನಿಲ್ಲ. KL ರಾಹುಲ್ಗೆ ಏನೊಂದು 40 ವರ್ಷ ಆಗ್ಬಿಟ್ಟಿಲ್ಲ ಅಲ್ಲಿ. ಹೌದು, ಅವರು ಕೂಡ ನಮಗೆ ಗೊತ್ತಿಲ್ಲ KL ರಾಹುಲ್ ಕೂಡ ಏಜ್ ಆಗ್ತಿದೆ ಅಂತ. ನಾವು KL ರಾಹುಲ್ ಇನ್ನೂ ಹೆಂಗ್ ಥರ ಫೀಲ್ ಆಗ್ತಾ ಇದ್ದೀವಿ. ಬಟ್ KL ರಾಹುಲ್ ಕೂಡ ಹಂಗೆ ಏಜ್ ಆಗ್ತಿದೆ. ಒಂದು 3-4 ವರ್ಷ ಡಿಫ್ರೆನ್ಸ್ ಅಷ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೂ ಜೊತೆಗೆ ಅವ್ರಿಗೂ ಅಷ್ಟೇ. ಸೊ ಹಂಗೆ ನೋಡ್ತು ಅಂತಂದರೆ ಇವರು ಕೂಡ ಕೆರಿಯರ್ ಎಂಡಿಗೆ ಬರ್ತಾ ಇದ್ದಾರಾ. ಈ ಒಂದು T20s ಅಂತ ಬಂದಾಗ ಖಂಡಿತ ಯಾಕೋ ಒಂದು ರೇಂಜಿಗೆ ಶಟ್ ಡೌನ್ ಆಗಿರೋ ಥರನೇ ಕಾಣಿಸ್ತಾ ಇದೆ KL ರಾಹುಲ್ ಅವರ ವಿಚಾರದಲ್ಲಿ. ಯಾಕಂದರೆ ಯಂಗ್ಸ್ಟರ್ಸ್ಗಳಿಗೆ ಜಾಸ್ತಿ ಆಪರ್ಚುನಿಟಿ ಅನ್ನೋದು ಸಿಗ್ತಾ ಇದೆ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳಿಗೆ ಆಪರ್ಚುನಿಟಿ ಅನ್ನೋದು T20s ಅಂತ ಬಂದಾಗ ಖಂಡಿತ ಇಲ್ಲಿ ಸಿಗ್ತಾ ಇಲ್ಲ. ಏನು ಸೂರ್ಯಕುಮಾರ್ ಯಾದವ್ ಸಿಗ್ತಾ ಇಲ್ವಾ ಅಲ್ಲಿ ಅವಕಾಶ? ಅದು ಅವಾಗ. ಬಟ್ ಇವಾಗ ಫ್ರೆಶ್ ಆಗಿ ಬರ್ತಾ ಇರೋವಂಥವರೆಲ್ಲ ಹೆಂಗಿದ್ದಾರೆ ಅಂತಂದರೆ, ಹೌದು, ಸಂಜು ಸ್ಯಾಮ್ಸನ್ನು ಸಿಕ್ಕಾಪಟ್ಟೆ ಆಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಆ ಥರ ಆಗೋಗ್ಬಿಟ್ಟಿದೆ. ಇವಾಗ ಹೊಸ್ದಾಗಿ ಬರ್ತಾ ಇರೋವಂಥ ಪ್ಲೇಯರ್ಸ್ಗಳನ್ನೆಲ್ಲ ಹೆಂಗೆ ತೊಗೊತಾ ಇದ್ದಾರೆ ಅಂದರೆ ಎಲ್ಲ ಯಂಗ್ ಪ್ಲೇಯರ್ಸ್ಗಳನ್ನೇ ತೊಗೊತಾ ಇದ್ದಾರೆ. ಸೊ ಸೀನ್ ನೋಡ್ತು ಅಂತಂದರೆ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿದೆ KL ರಾಹುಲ್ ಕಮ್ ಬ್ಯಾಕು T20 ಐಸ್ಗೆ. ಬಟ್ IPL ಅಲ್ಲಿ ಸಾಕಷ್ಟು ರನ್ಸ್ಗಳನ್ನ ಹೊಡೆದ್ರು ಅಂತಂದರೆ, ಒಂದು ಸಲ ಏನಾರು ಆರೆಂಜ್ ಕ್ಯಾಪ್ ವಿನ್ನರ್ ಆದರು ಅಂತಂದರೆ ಖಂಡಿತ ಅವಾಗ ಕಮ್ ಬ್ಯಾಕ್ ಮಾಡ್ಬೋದು. ಆರೆಂಜ್ ಕ್ಯಾಪ್ ಹೊಡಿಲೇಬೇಕು KL ರಾಹುಲ್ ಕಮ್ ಬ್ಯಾಕ್ ಮಾಡಬೇಕು ಅಂತಂದರೆ. ಮುಂಚೆ ಎಲ್ಲ ಆರೆಂಜ್ ಕ್ಯಾಪ್ ಲಿಸ್ಟಲ್ಲಿ ಟಾಪಲ್ಲಿರುವಂಥವ್ರು ಯಾವಾಗಲೂ KL ರಾಹುಲ್. ಸೊ ಇವಾಗ ಈ ಥರ ಒಂದು ಅವಸ್ಥೆ ಬಂದಿದೆ. ಆ ಒಂದು ಆರೆಂಜ್ ಕ್ಯಾಪ್ ಏನಾದ್ರು ಬಂತು ಅಂದರೆ ಅದು ಫಾಸ್ಟ್ ರೈಟಲ್ಲಿ ಇರಬೇಕು, ಸ್ಟ್ರೈಕ್ ರೇಟ್ ಕೂಡ 150+ ಇರಬೇಕು. ಅವಾಗ ಮಾತ್ರ KL ರಾಹುಲ್ಗೆ ಅವಕಾಶ ಅನ್ನೋದು T20 ಫಾರ್ಮೆಟಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಖಂಡಿತ ಕಷ್ಟ, ಮುಗಿದು ಹೋದ ಅಧ್ಯಾಯ ಅಂತಲೇ ಅನ್ಕೊಬೇಕು. ಅಪ್ಡೇಟ್ ನಂಬರ್ 2, ರಾಬಿನ್ ಉತ್ತಪ್ಪ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸೀರೀಸ್ ಆದ ನಂತರ ODI ಸೀರೀಸ್ ಏನಾಯಿತು, ಸಾಕಷ್ಟು ಡಾಮಿನೇಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಜೊತೆಗೆ ರೋಹಿತ್ ಶರ್ಮಾ ಈ ಒಂದು ಸೀರೀಸಲ್ಲಿ. ಬಟ್ ಗೌತಮ್ ಗಂಭೀರ್ ಎಲ್ಲೂ ಸಹ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಿಂಗೆ ಆಡಿದ್ರು, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಿಂಗಾಯಿತು ಅನ್ನೋ ಥರ ಸ್ಟೇಟ್ಮೆಂಟ್ ಅವರು ಬಾಯಿಂದ ಕೊಹ್ಲಿ ಮತ್ತು ರೋಹಿತ್ ಅನ್ನೋ ಪದ ಕಕ್ಕೋದಕ್ಕೆ ಆಗೋದಿಲ್ಲ. ಅವರಿಂದ ಒಂದು ಕರಿಟನನ್ನು ಕೊಡೋದಿಲ್ಲ ಅವರು. ಅದೇ ಬೇರೆ ಯಾರಾದರೂ ಆಗ್ಬಿಟ್ರು ಅಂತಂದರೆ, ಅದೇ ಶುಭ್ಮನ್ ಗಿಲ್ ಆಡ್ಬಿಡ್ತು ಅಂತಂದರೆ, ಅದೇ ಹರ್ಷಿತ್ ರಾಣಾ ಆಡ್ಬಿಡ್ತು ಅಂದರೆ ಪತ ಅಂತ ಬಂದ್ಬಿಡ್ತಾರಲ್ಲ ಮಾತಾಡೋದಕ್ಕೆ. ಬಟ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ವಿಚಾರದಲ್ಲಿ ಅವರ ನಾಲ್ಗೆನೇ ಓಪನ್ ಆಗಲ್ಲ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಂತ ರಾಬಿನ್ ಉತ್ತಪ್ಪ ಅವ್ರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಒಂದು ಕ್ವೆಶನ್ ಬರುತ್ತೆ ಮಿಚೆಲ್ ಸ್ಟಾರ್ಕಿಗೆ. ವಿಲ್ ವಿ ಸಿ ಯು ಟೂರ್ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್ ಇನ್ 2027 ಅಂತ ಕೇಳಿದಾಗ, ಐ ವುಡ್ ಲೈಕ್ ಟು ಅಂತ ಹೇಳಿದ್ದಾರೆ. ನನಗೆ ಇಷ್ಟ ಇದೆ ಅವರು ಆಡಬೇಕು ಅಂತ, 2027 ಕೂಡ ಆಡಬೇಕು ಅಂತ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ಮಿಚೆಲ್ ಸ್ಟಾರ್ಕ್ ಎಷ್ಟು ವರ್ಷ ಆಡ್ತಾರೋ ಗೊತ್ತಿಲ್ಲ, ಅವರು ಬೌಲಿಂಗ್ ಆ್ಯಕ್ಷನೇ ನೋಡೋದಕ್ಕೆ ಒಂಥರ ಸಖತ್ತಾಗಿರುತ್ತೆ. ಈವಾಗಲೂ ಇಂಪ್ರೆಸ್ ಮಾಡ್ತಾರಲ್ಲ ಗುರು, ಇವಾಗಲೂ ಅಲ್ಲಿ ಟೆಸ್ಟ್ ಅಂತ ಬಂದಾಗ ಅಜ್ಜಿ ಆ ಥರ ಡಾಮಿನೇಟ್ ಮಾಡ್ತಾರಲ್ಲ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಈ ಏಜಲ್ಲೂ. ಅಪ್ಡೇಟ್ ನಂಬರ್ 4, ಆಶೀಶ್ ನೆಹ್ರಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ ಸಚ್ ಎ ಫಾಸ್ಟ್ ಪೇಸ್ಡ್ ಫಾರ್ಮ್ಯಾಟ್, whether it's T20 international or IPL, if we start judging Shubman Gill after 2 T20 international means then we have a problem ಅಂತ ಹೇಳಿದ್ದಾರೆ. ಅಂದರೆ ಅವ್ರು ಹೇಳೋ ಪ್ರಕಾರ 2 ಇನ್ನಿಂಗ್ಸು ಜಡ್ಜ್ ಮಾಡಲ್ಲ ಒಬ್ಬ ಪ್ಲೇಯರ್ನ ಅಂತ ಹೇಳಿದ್ದಾರೆ. 2 ಇನ್ನಿಂಗ್ಸ್ ಅಲ್ಲ ಮಾಮ್, ಇಲ್ಲಿ ಏನು ತಪ್ಪು ಮಾಡೋರಲ್ಲಿ, ಇವ್ರು ಏನು ತಪ್ಪು ಮಾಡೋರು ಅಂತ ನಾವು ಕೇಳ್ತಾ ಇರೋದಲ್ಲಿ. ಸಂಜು ಸ್ಯಾಮ್ಸನ್ ಏನು ತಪ್ಪು ಮಾಡೋರೆ? ಸಂಜು ಸ್ಯಾಮ್ಸನ್ ಓಪನಿಂಗ್ ಸ್ಟಾರ್ಟಿಂದ ಅವ್ರು ಸೆಂಚುರಿ ಮೇಲೆ ಸೆಂಚುರಿ ಹೊಡೆದ್ರು ಕೂಡ ಸಂಜು ಸ್ಯಾಮ್ಸನ್ ಓಪನಿಂಗ್ ಸ್ಟಾರ್ಟಿಂದ ಏನು ಕೇಳಿಸಿದ್ರು ಇವರು? ಆ್ಯಂಡ್ ಮಿಡ್ಲ್ ಆರ್ಡರ್ ಕಳಿಸೋರು ಏಷ್ಯಾ ಕಪ್ಪಿಂದ ಇವಾಗ ನಿಧಾನಕ್ಕೆ 11ಇಂದನೇ ಡೌನ್ ಮಾಡವ್ರೆ, ಆಮೇಲೆ ನಿಧಾನಕ್ಕೆ ಸ್ಕ್ವಾಡಿಂದನೇ ಡೌನ್ ಮಾಡಿದ್ರೆ. ಇವ್ರನ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಇವ್ರು ಆಡೋದಕ್ಕೋಸ್ಕರ ಏನಕ್ಕೆ ಅವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇರೋದು. ಇವ್ರ ಪರ್ಫಾರ್ಮೆನ್ಸ್ 2 ಮ್ಯಾಚು 3 ಮ್ಯಾಚು ಡಕ್ಔಟ್ ಆದರೆ ಏನೇನು ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ. ಇವ್ರು ಆಡಲಿ, ಬಟ್ ಅವ್ರನ್ನೇನಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನೇನಕ್ಕೆ ಓಪನಿಂಗ್ ಸ್ಟಾರ್ಟಲ್ಲಿ ಆಡಿಸ್ತಾ ಇಲ್ಲ ಅಂತ ನಾವು ಕೇಳ್ತಾ ಇರೋದಷ್ಟೇ. ಅಪ್ಡೇಟ್ ನಂಬರ್ 5, ಏಷ್ಯಾ ಕಪ್ ಅಂಡರ್-19 ಏಷ್ಯಾ ಕಪ್ ಅಲ್ಲಿ UAE ಚಂಡ್ ಆಡ್ಬಿಟ್ಟವ್ರು ಗುರು. ವೈಭವ್ ಸೂರ್ಯವಂಶಿ ಹಾಕೊಂಡು ರುಬಿಂಗು ಫುಲ್ಲು ರುಬಿ ಏನು 15 ವರ್ಷ ಇರಬೇಕು ಅಂತ ಕಾಣ್ತಿದ್ದೀವಿ, 15-16 ಆಸ್ಪಾಸ್ ಅಷ್ಟೇ ಹಾಕೊಂಡು ರುಬೋವ್ರೆ ಅಂತ. ಅಂದರೆ ಹೆಂಗೆ ರುಬೋವ್ರು ಗೊತ್ತಾ, 95 ಬಾಲಿಗೆ 171 ರನ್ನು ಹೊಡೆದೋದು ಹಾಕೊಂಡು ಚಚ್ಚಿರೋದು. 9 4, 14 6 ಗುರು. ODI ಫಾರ್ಮೆಟಲ್ಲಿ T20 ಆಡ್ದಂಗೆ ಆಡ್ರೆ 95 ಬಾಲಿಗೆ 171 ಡಬಲ್ ಸೆಂಚುರಿ ಒಂದು ಬಾಕಿ ಇತ್ತು ನೋಡಿ, ಅಲ್ಲಿ ಔಟ್ ಆಗಿಬಿಟ್ರು. ಇಲ್ಲಾಂದರೆ ಡಬಲ್ ಸೆಂಚುರಿನೂ ಕೂಡ ಬಂದಿರೋದು. ಏನು ಹಂಗೆ ಹಾಕೊಂಡ್ರು ರುಬ್ಬಾಡ್ಬಿಟ್ಟವ್ರೆ. ಇದೇನು ಸ್ಪೆಷಲ್ ಏನಲ್ಲ. IPL ಅಲ್ಲಿ ರುಬ್ಬಿರೋರಿಗೆ ಅಲ್ಲಿ UAE ಮೇಲೆ ಅಂಡರ್-19 ರುಬ್ಬೋದೇನು ಹೊಸ ವಿಷಯ ಏನಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟವಾಗಿದ್ದು ಡಾಫಾ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದನ್ನು ಲೈಕ್ ಮಾಡಿ.